Welcome to YGV Kannadiga. Please subscribe, click the bell icon and set it to all for more updates. Okay, let's start. ಇದೊಂದು ಕಥೆ ನಿಜ, ಇದೊಂದು ಕಥೆಯಷ್ಟೇ. ಆದರೆ ಇದು ಇತಿಹಾಸದ ಪುಸ್ತಕದಲ್ಲಿ ಸಿಗುವಂಥ ಕಥೆಯಲ್ಲ. ಕೇವಲ ದಿನಾಂಕಗಳು, ಹೆಸರುಗಳು, ಅಂಕಿಅಂಶಗಳ ಒಂದು ಶುಷ್ಕ ಪಟ್ಟಿಯಂತೂ ಖಂಡಿತ ಅಲ್ಲ. ಇದು ಒಂದು ಜೀವಂತ ಕಲ್ಪನೆಯ ಕಥೆ. ನಮ್ಮೆಲ್ಲರೊಳಗೆ ಇಂದಿಗೂ ಉಸಿರಾಡುತ್ತಿರುವ ನಮ್ಮ ಮಾತುಗಳಲ್ಲಿ, ನಮ್ಮ ಜಗಳಗಳಲ್ಲಿ, ನಮ್ಮ ಕನಸುಗಳಲ್ಲಿ ಸದಾ ವಿಕಸನಗೊಳ್ಳುತ್ತಿರುವ ಒಂದು ಚೈತನ್ಯದ ಕಥೆ. ಇದು ಭಾರತ ಗಣರಾಜ್ಯದ ಆತ್ಮಕಥೆ. ಸಾಮಾನ್ಯವಾಗಿ ದೇಶಗಳ ಕಥೆ ಶುರುವಾಗೋದು ಯುದ್ಧದ ಆರ್ಭಟದಿಂದ, ಕ್ರಾಂತಿಯ ಕಿಡಿಯಿಂದ ಅಥವಾ ಅರಮನೆಯ ಪಿತೂರಿಗಳಿಂದ. ಆದರೆ ನಮ್ಮ ಗಣರಾಜ್ಯದ ಕಥೆಯ ಆರಂಭ ಅತ್ಯಂತ ಶಾಂತವಾಗಿತ್ತು. ಒಂದು ಕ್ಷಣ ಕಲ್ಪಿಸಿಕೊಳ್ಳಿ, 1948ರ ಆ ಕಾಲ. ದೆಹಲಿಯ ಒಂದು ದೊಡ್ಡ ಕೋಣೆ. ಆ ಕೋಣೆಯ ಗಾಳಿಯಲ್ಲಿ ಹಳೆಯ ಕಾಗದದ ಒಣಗಿದ ಶಾಯಿಯ ಒಂದು ವಿಶಿಷ್ಟ ವಾಸನೆ ತುಂಬಿದೆ. ಹೊರಗಿನ ಜಗತ್ತಿನ ಕೋಲಾಹಲ, ಸ್ವಾತಂತ್ರ್ಯ ಬಂದ ಸಂಭ್ರಮ, ದೇಶ ವಿಭಜನೆಯಾದ ನೋವು ಯಾವುದೂ ಅಲ್ಲಿ ಕೇಳಿಸುತ್ತಿಲ್ಲ. ಆ ಕೋಣೆಯ ನಿಶಬ್ದವನ್ನು ಭೇದಿಸುತ್ತಿರೋದು ಕೇವಲ ಒಂದೇ ಒಂದು ಸದ್ದು. ಭವಿಷ್ಯದ ಭಾರತವನ್ನು ಬರೆಯುತ್ತಿದ್ದ ಹಲವಾರು ಫೌಂಟೇನ್ ಪೆನ್ನುಗಳು ಕಾಗದದ ಮೇಲೆ ಗೀಚುವ ಆ ಸಣ್ಣ ಲಯಬದ್ಧ ಸದ್ದು. ಆ ಸದ್ದು ಒಂದು ಹೊಸ ಯುಗದ ಹೃದಯ ಬಡಿತವಾಗಿತ್ತು. ಬನ್ನಿ, ನಾವೆಲ್ಲರೂ ಮಾನಸಿಕವಾಗಿ ಆ ಕೋಣೆಯೊಳಗೆ ಪ್ರವೇಶಿಸೋಣ. ಆ ಗೋಡೆಗಳು ಕೇವಲ ಇಟ್ಟಿಗೆ ಸಿಮೆಂಟ್ನಿಂದ ಕಟ್ಟಿದ್ದಲ್ಲ. ಅವು ಕೋಟ್ಯಾಂತರ ಜನರ 2 ಶತಮಾನಗಳ ನಿರೀಕ್ಷೆ, ಕನಸು ಮತ್ತು ನೋವಿನಿಂದ ನಿರ್ಮಾಣವಾಗಿದ್ದವು. ಶತಮಾನಗಳ ಕತ್ತಲೆಯಿಂದ ಬೆಳಕಿನೆಡೆಗೆ ಭಾರತದ ಗಣರಾಜ್ಯದ ಪರಿಕಲ್ಪನೆ ಹುಟ್ಕೊಂಡ ಆ ಮಹತ್ವದ ಕ್ಷಣವನ್ನು ಹತ್ತಿರದಿಂದ ಅರ್ಥ ಮಾಡಿಕೊಳ್ಳೋಣ. ಪ್ರಜೆ ಅಂದ್ರೆ ಸಬ್ಜೆಕ್ಟ್. ಈ ಒಂದು ಪದದ ಹಿಂದಿರುವ ಭಾರವನ್ನು, ಆಳವನ್ನು ನಾವು ಮೊದಲು ಅರ್ಥ ಮಾಡ್ಕೊಳ್ಬೇಕು. ಪ್ರಜೆ ಅಂದ್ರೆ ಕೇವಲ ಆಳಲ್ಪಡುವವನು. ಅವನಿಗೆ ತನ್ನದೇ ಆದ ಧ್ವನಿ ಇರುವುದಿಲ್ಲ, ಸ್ವಂತ ಆಯ್ಕೆ ಇರುವುದಿಲ್ಲ, ಅವನ ಅಭಿಪ್ರಾಯಕ್ಕೆ ಯಾವ ಬೆಲೆಯೂ ಇರುವುದಿಲ್ಲ. 200 ವರ್ಷಗಳ ಕಾಲ ನಮ್ಮ ಹಿರಿಯರು ತಮ್ಮದೇ ದೇಶದಲ್ಲಿ ಕೇವಲ ನೆರಳುಗಳಾಗಿದ್ದರು. ಅವರ ಕನಸುಗಳು ಅವರ ಎದೆಯೊಳಗೆ ಸಮಾಧಿಯಾಗಿದ್ದವು. ನಾವು ಆಡಿಸಿಕೊಳ್ಳಲಿಕ್ಕಾಗಿಯೇ ಹುಟ್ಟಿದವರು, ಆಳುವುದಕ್ಕಲ್ಲ ಎಂಬ ಭಾವನೆಯನ್ನು ನಮ್ಮ ರಕ್ತದ ಕಣಕಣದಲ್ಲೂ ವ್ಯವಸ್ಥಿತವಾಗಿ ಬೆರೆಸಲಾಗಿತ್ತು. ಆದರೆ ಆ ಕೋಣೆಯಲ್ಲಿ ಇತಿಹಾಸ ಒಂದು ಮಹತ್ವದ ತಿರುವು ಪಡೆಯುತ್ತಿತ್ತು. ಶತಮಾನಗಳಿಂದ ಬೇರೆಯವರ ಆದೇಶಗಳನ್ನ ಪಾಲಿಸುತ್ತಿದ್ದ ಒಂದು ಜನಾಂಗ ತಮ್ಮ ಇತಿಹಾಸದಲ್ಲಿ ಮೊದಲ ಬಾರಿಗೆ ತಮ್ಮ ಹಣೆಬರಹದ ನಿಯಮಗಳನ್ನ, ತಮ್ಮ ಬದುಕಿನ ಸೂತ್ರಗಳನ್ನ ತಾವೇ ಬರೆಯಲು ಕುಳಿತಿತ್ತು. ಅವರು ಬರೆಯುತ್ತಿದ್ದುದು ಕೇವಲ ಒಂದು ಕಾನೂನಿನ ಪುಸ್ತಕವನ್ನಲ್ಲ, ಅದೊಂದು ಪವಿತ್ರ ವಚನ, ಕೋಟ್ಯಾಂತರ ಮೂಕರಿಗೆ ನೀಡಿದ ಮಾತಿನ ಭರವಸೆ. ಅದರಲ್ಲಿನ ಪ್ರತಿಯೊಂದು ಅಕ್ಷರವೂ ಒಂದು ಪ್ರಮಾಣವಾಗಿತ್ತು. ಪ್ರತಿಯೊಂದು ವಾಕ್ಯವೂ ಮುಂದಿನ ಪೀಳಿಗೆಗೆ ನೀಡಿದ ಅಭಯವಾಗಿತ್ತು. ಈ ಸಂಖ್ಯೆಗಳನ್ನು ಒಮ್ಮೆ ನೋಡಿ. ಇವು ಕೇವಲ ಅಂಕಿಗಳಲ್ಲ. ನಮ್ಮ ಸಂವಿಧಾನ ಶಿಲ್ಪಿಗಳು ಮಾಡಿದ ತ್ಯಾಗ, ಪರಿಶ್ರಮ ಮತ್ತು ತಪಸ್ಸಿನ ಸಂಕೇತವಿದು. ಅಂದ್ರೆ ಸುಮಾರು 3 ವರ್ಷಗಳ ಕಾಲ ಒಂದೊಂದು ಪದದ ಬಗ್ಗೆ, ಒಂದೊಂದು ಅರ್ಧವಿರಾಮ ಚಿಹ್ನೆಯ ಬಗ್ಗೆಯೂ ಸುದೀರ್ಘ ಚರ್ಚೆಗಳು, ತೀವ್ರ ವಾದವಿವಾದಗಳು ನಡೆದವು. ಎಷ್ಟೋ ನಿದ್ದೆಯಿಲ್ಲದ ರಾತ್ರಿಗಳು, ಬಿಸಿ ಬಿಸಿ ಚರ್ಚೆಗಳು, ಭವಿಷ್ಯದ ಬಗ್ಗೆ ಇದ್ದ ಆತಂಕ ಮತ್ತು ಅಷ್ಟೇ ದೊಡ್ಡ ಭರವಸೆ ಎಲ್ಲವೂ ಆ ಕೋಣೆಯ ಗಾಳಿಯಲ್ಲಿ ಬೆರೆತು ಹೋಗಿತ್ತು. ಅದು ಕೇವಲ ಬೌದ್ಧಿಕ ಕಸರತ್ತಾಗಿರ್ಲಿಲ್ಲ, ಅದೊಂದು ಆಧ್ಯಾತ್ಮಿಕ ಯಜ್ಞವಾಗಿತ್ತು. ಮತ್ತು ಆ ಯಜ್ಞದಿಂದ ಹುಟ್ಟಿದ್ದೇ ಈ ಅದ್ಭುತ ಪರಿವರ್ತನೆ. ಕೇವಲ ಆಳಲ್ಪಟ್ಟಿದ್ದ, ಧ್ವನಿಯಿಲ್ಲದ, ಪ್ರಶ್ನಿಸುವ ಹಕ್ಕಿಲ್ಲದ ಒಂದು ಜನಸಮೂಹವನ್ನು ತಮ್ಮನ್ನು ತಾವೇ ಆಳಿಕೊಳ್ಳುವ, ತಮ್ಮ ನಾಯಕರನ್ನು ಪ್ರಶ್ನಿಸುವ ಅಧಿಕಾರವುಳ್ಳ ನಾಗರಿಕರ ಒಂದು ರಾಷ್ಟ್ರವಾಗಿ ರೂಪಿಸುವ ಮಹಾಯಜ್ಞ ಅದು. ಅಂದು ಆ ಲೇಖನಿಗಳು ಬರೆದದ್ದು ಕಾಗದದ ಮೇಲಲ್ಲ, ಅದು ನಮ್ಮೆಲ್ಲರ ಆತ್ಮದ ಮೇಲೆ ಬರೆದ ಸ್ವಾಭಿಮಾನದ ಹಸ್ತಾಕ್ಷರ. ಈಗ ಆ ಮಹಾನ್ ಗ್ರಂಥದ ಶರೀರವನ್ನು ಬಿಟ್ಟು ಅದರ ಆತ್ಮದೊಳಗೆ ಇಳಿಯೋಣ. ಅದರ ಹಿಂದಿದ್ದ ಮೂಲ ತತ್ವ, ಅದರ ಹಿಂದಿದ್ದ ಚೈತನ್ಯವಾದರೂ ಏನು? ಒಬ್ಬ ಮಹಾನ್ ಶಿಲ್ಪಿಯ ಕನಸು. ಹೌದು, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ದೃಷ್ಟಿಯಲ್ಲಿ ಭಾರತದ ಗಣರಾಜ್ಯದ ಕಲ್ಪನೆ ಹೇಗಿತ್ತು ಎಂದು ತಿಳಿಯೋಣ. ಡಾಕ್ಟರ್ ಅಂಬೇಡ್ಕರ್ ಅವರು ಕೇವಲ ಕಾನೂನು ಪಂಡಿತರಾಗಿರಲಿಲ್ಲ. ಅವರು ಮನುಷ್ಯನ ನೋವನ್ನ, ಅವಮಾನವನ್ನ, ಅಸಮಾನತೆಯ ಗಾಯವನ್ನು ಅತ್ಯಂತ ಆಳವಾಗಿ ಬಲ್ಲವರಾಗಿದ್ರು. ಅವರ ದೃಷ್ಟಿಯಲ್ಲಿ ಗಣರಾಜ್ಯದ ನಿಜವಾದ ಯಶಸ್ಸು ಇರೋದು ದೊಡ್ಡ ಕಟ್ಟಡಗಳಲ್ಲೋ ಬೃಹತ್ ಸೈನ್ಯದಲ್ಲೋ ಅಲ್ಲ. ಅದಿರೋದು ಸಾಲಿನಲ್ಲಿ ಕೊನೆಗೆ ನಿಂತಿರುವ ಅತ್ಯಂತ ದುರ್ಬಲ, ಅತ್ಯಂತ ಬಡ ವ್ಯಕ್ತಿಗೆ ಸಿಗುವ ಶಕ್ತಿ ಮತ್ತು ಗೌರವದಲ್ಲಿ.
ಆ ಕೊನೆಯ ವ್ಯಕ್ತಿಗೂ ಮೊದಲು ನಿಂತಿರುವ ಅತ್ಯಂತ ಶ್ರೀಮಂತ ಬಲಿಷ್ಠ ವ್ಯಕ್ತಿಯಷ್ಟೇ ಸಮಾನತೆಯ ಘನತೆಯ ಅನುಭವ ಆಗಬೇಕು ಎನ್ನುವುದೇ ಅವರ ಕನಸಾಗಿತ್ತು. ಅದೇ ನಿಜವಾದ ಗಣತಂತ್ರ. ಆ ಕಾಲದಲ್ಲಿ ಜಗತ್ತಿನ ಮುಂದುವರೆದ ಶ್ರೀಮಂತ ರಾಷ್ಟ್ರಗಳು ಸಹ ತಮ್ಮ ಮಹಿಳೆಯರಿಗೆ ಮತದಾನದ ಹಕ್ಕು ನೀಡಲು ದಶಕಗಳ ಕಾಲ ರಕ್ತಸಿಕ್ತ ಹೋರಾಟಗಳನ್ನು ನಡೆಸಿದ್ವು. ಆದರೆ ಆಗ ತಾನೇ ಹುಟ್ಟಿದ್ದ ಬಡತನ ಮತ್ತು ಅನಕ್ಷರತೆಯಿಂದ ಬಳಲ್ತಿದ್ದ ಭಾರತ ಮೊದಲ ದಿನದಿಂದಲೇ ಒಂದು ಐತಿಹಾಸಿಕ ಧೈರ್ಯದ ಹೆಜ್ಜೆಯನ್ನಿಟ್ಟು ಜಾತಿ, ಧರ್ಮ, ಲಿಂಗ, ಬಣ್ಣ, ಆಸ್ತಿ, ಪಾಸ್ತಿ ಹೀಗೆ ಯಾವುದೇ ಭೇದವಿಲ್ಲದೆ ಪ್ರತಿಯೊಬ್ಬ ವಯಸ್ಕನಿಗೂ ಮತದಾನದ ಪವಿತ್ರ ಹಕ್ಕನ್ನು ನೀಡಿತು. ಇದು ಕೇವಲ ಒಂದು ಕಾನೂನಾಗಿರಲಿಲ್ಲ, ಇದು ನಮ್ಮ ದೇಶದ ಸಾಮಾಜಿಕ ಡಿಎನ್ಎಯನ್ನೇ ಬದಲಿಸಿದ ಒಂದು ಮೌನ ಕ್ರಾಂತಿಯಾಗಿತ್ತು. ಸಂವಿಧಾನ ರಚನಾಕಾರರ ಮುಂದೆ ಇದೊಂದು ದೊಡ್ಡ ನೈತಿಕ ಪ್ರಶ್ನೆಯಾಗಿ, ಒಂದು ಸವಾಲಾಗಿ ನಿಂತಿತ್ತು. ಪ್ರಜಾಪ್ರಭುತ್ವವೆಂದರೆ ಬಹುಮತದ ಆಟ. ಹಾಗಾದರೆ ಬಹುಸಂಖ್ಯಾತರ ಬಲ ಅಲ್ಪಸಂಖ್ಯಾತರ ಹಕ್ಕನ್ನು ಕಸಿದುಕೊಳ್ಳಲು ಪ್ರಯತ್ನಿಸಿದ್ರೆ ಆಗ ನ್ಯಾಯ ಯಾರ ಪರ ನಿಲ್ಲಬೇಕೋ? ದೇಶದ ಆತ್ಮಸಾಕ್ಷಿ ಯಾರ ಕಡೆ ವಾಲಬೇಕೋ? ಈ ಪ್ರಶ್ನೆಗೆ ಅವರು ನೀಡುವ ಉತ್ತರ ಭಾರತದ ಭವಿಷ್ಯವನ್ನು ನಿರ್ಧರಿಸಲಿತ್ತು. ಮತ್ತು ನಮ್ಮ ಸಂವಿಧಾನವು ಈ ಪ್ರಶ್ನೆಗೆ ನೀಡಿದ ಉತ್ತರ ಅತ್ಯಂತ ಖಚಿತವಾಗಿತ್ತು, ಸ್ಪಷ್ಟವಾಗಿತ್ತು ಮತ್ತು ಧೈರ್ಯದಿಂದ ಕೂಡಿತ್ತು. ಇಲ್ಲಿ ವ್ಯಕ್ತಿಯ ಬಲ, ಗುಂಪಿನ ಸಂಖ್ಯೆ, ಧರ್ಮದ ಶಕ್ತಿ ಯಾವುದೂ ಮುಖ್ಯವಲ್ಲ. ಕಾನೂನು ಮತ್ತು ಸತ್ಯವೇ ಸರ್ವಶ್ರೇಷ್ಠ. ನ್ಯಾಯದ ತಕ್ಕಡಿ ಎಲ್ಲರಿಗಿಂತ ಎಲ್ಲದಕ್ಕಿಂತ ದೊಡ್ಡದು. ಬಹುಸಂಖ್ಯಾತರ ಭಾವನೆಗಳು ಎಷ್ಟೇ ಪ್ರಬಲವಾಗಿದ್ರೂ ಅವು ನ್ಯಾಯ ಮತ್ತು ಸತ್ಯದ ಗಡಿಯನ್ನು ದಾಟುವಂತಿಲ್ಲ. ಇದೇ ನಮ್ಮ ಗಣರಾಜ್ಯದ ಬುನಾದಿ. ಆದರೆ ಈ ಕಥೆ 1950ಕ್ಕೆ ಕೊನೆಗೊಳ್ಳಿಲ್ಲ. ಅದು ಕೇವಲ ಮೊದಲ ಅಧ್ಯಾಯವಷ್ಟೇ. ಶಾಯಿಯಿಂದ ಬರೆದ ಆ ಗ್ರಂಥದ ಕಥೆ ನಿರಂತರವಾಗಿ ಮುಂದುವರೆದು ಈಗ ಇಂದಿನ ಡಿಜಿಟಲ್ ಯುಗದವರೆಗೂ ವಿಸ್ತರಿಸಿದೆ. ಆ ಗ್ರಂಥದ ಆತ್ಮ ಇಂದಿಗೂ ಹೊಸ ರೂಪಗಳನ್ನು ಪಡೆಯುತ್ತಲೇ ಇದೆ. 70ಕ್ಕೂ ಹೆಚ್ಚು ವರ್ಷಗಳ ಈ ಸುದೀರ್ಘ ಪಯಣದಲ್ಲಿ ಗಣರಾಜ್ಯದ ರೂಪ ಬದಲಾಗಿದೆ. ಅಂದು ಕಾಗದದ ಮೇಲೆ ಶಾಯಿಯಲ್ಲಿ ಬರೆದ ಸಮಾನತೆಯ ಭರವಸೆಗಳು ಇಂದು ತಂತ್ರಜ್ಞಾನದ ಮೂಲಕ, ಕಂಪ್ಯೂಟರ್ ಕೋಡ್ಗಳ ಮೂಲಕ ಪ್ರತಿಯೊಬ್ಬರ ಕೈಬೆರಳ ತುದಿಯಲ್ಲಿ ಹೊಸ ರೂಪವನ್ನು ಪಡೆಯುತ್ತಿವೆ. ಅಂದಿನ ಬ್ಯಾಲೆಟ್ ಪೇಪರ್ನಿಂದ ಇಂದಿನ UPIವರೆಗೆ ಪರಿಕರಗಳು ಬದಲಾಗಿವೆ, ಆದರೆ ಹಿಂದಿರುವ ಚೈತನ್ಯ ಅದೇ ಆಗಿದೆ. ಪ್ರತಿಯೊಬ್ಬರಿಗೂ ಅಧಿಕಾರ. ಇಂದಿನ ಗಣರಾಜ್ಯದ ನಿಜವಾದ ಮುಖ ಯಾವುದು ಎಂದು ಕೇಳಿದ್ರೆ ಅದು ಕೇವಲ ದೆಹಲಿಯ ಭವ್ಯ ಪೆರೇಡಲ್ಲ. ಅದು ಯಾವುದೋ ಒಂದು ಸಣ್ಣ ಹಳ್ಳಿಯ ಮೂಲೆಯಲ್ಲಿ ಕುಳಿತು ತನ್ನ ಕೈಯಲ್ಲಿರುವ ಟ್ಯಾಬ್ಲೆಟ್ ಹಿಡಿದು ಜಗತ್ತಿನ ಹೊಸ ಭಾಷೆಯಾದ ಕೋಡಿಂಗ್ ಕಲಿತಿರುವ ಹುಡುಗಿಯ ಕಣ್ಣಲ್ಲಿ ಹೊಳೆಯುವ ಆತ್ಮವಿಶ್ವಾಸ. ಆ ಆತ್ಮವಿಶ್ವಾಸ, ಆ ಕನಸು ಅಂದು ಸಂವಿಧಾನ ಶಿಲ್ಪಿಗಳು ಕಂಡ ಕನಸಿನ ಆಧುನಿಕ ಜೀವಂತ ರೂಪವಿದು. ಇಂದು ಜಗತ್ತು ಹೊಸ ಬಗೆಯ ಸಂಘರ್ಷಗಳಿಂದ, ಕೃತಕ ಬುದ್ಧಿಮತ್ತೆ ಆತಂಕಗಳಿಂದ, ಡಿಜಿಟಲ್ ಗೋಡೆಗಳಿಂದ ವಿಭಜನೆಯಾಗ್ತಿದೆ. ಇಂತಹ ಒಂದು ಸಂಕೀರ್ಣ ಸಮಯದಲ್ಲಿ ಭಾರತ ತನ್ನ ಮೂಲಭೂತ ತತ್ವಗಳಾದ ಸಮಾನತೆ, ನ್ಯಾಯ ಮತ್ತು ಸಹಬಾಳ್ವೆಯ ಆಧಾರದ ಮೇಲೆ ಜಗತ್ತಿಗೆ ಒಂದು ಸೇತುವೆಯಾಗಿ ನಿಂತು ದಾರಿ ತೋರಿಸುವ ಸಾಮರ್ಥ್ಯವನ್ನ ಹೊಂದಿದೆ. ಭಾರತವು ಸ್ವಾತಂತ್ರ್ಯ ಪಡೆದಾಗ ಈ ದೇಶ ಒಡೆದು ಹೋಗ್ತದೆ, ಬಡತನದಲ್ಲಿಯೇ ನಲುಗಿ ಹೋಗ್ತದೆ ಎಂದು ಜಗತ್ತಿನ ಅನೇಕ ಪಂಡಿತರು ಭವಿಷ್ಯ ನುಡಿದಿದ್ರು. ಆದರೆ ಅವರೆಲ್ಲರ ಲೆಕ್ಕಾಚಾರಗಳು ತಪ್ಪಾದವು. ಏಕೆಂದರೆ ನಮ್ಮ ಸಂವಿಧಾನ ಎಂಬ ಕಾಗದವು ಯಾವುದೇ ಖಡ್ಗಕ್ಕಿಂತ, ಯಾವುದೇ ಸೇನೆಗಿಂತ ಹೆಚ್ಚು ಶಕ್ತಿಶಾಲಿಯಾಗಿದೆ. ಅದರ ಶಾಯಿ ರಕ್ತಕ್ಕಿಂತ ಹೆಚ್ಚು ಪವಿತ್ರವಾಗಿದೆ. ಅದರ ಶಕ್ತಿ ಇರುವುದು ವಿಚಾರಗಳಲ್ಲಿ, ಮೌಲ್ಯಗಳಲ್ಲಿ. ಈಗ ಈ ಕಥೆಯ ಕೊನೆಯ ಹಾಗೂ ಅತ್ಯಂತ ಮಹತ್ವದ ವಿಭಾಗಕ್ಕೆ ಬರೋಣ. ಇಲ್ಲಿಯವರೆಗೆ ನಾವು ಇತಿಹಾಸದ ಬಗ್ಗೆ ಮಾತನಾಡಿದೆವು. ಈಗ ವರ್ತಮಾನ ಮತ್ತು ಭವಿಷ್ಯದ ಬಗ್ಗೆ ಮಾತನಾಡೋಣ. ಇಲ್ಲಿ ಸಂವಿಧಾನವನ್ನು ಕೇವಲ ಒಂದು ಐತಿಹಾಸಿಕ ದಾಖಲೆಯಾಗಿ ನೋಡದೆ ನಮ್ಮೆಲ್ಲರ ವೈಯಕ್ತಿಕ ಜವಾಬ್ದಾರಿಯ ಕನ್ನಡಿಯಾಗಿ ನೋಡೋಣ. ಸಂವಿಧಾನವನ್ನು ಪೂಜೆಯ ಕೋಣೆಯಲ್ಲಿಡುವ ಪವಿತ್ರ ಗ್ರಂಥವೆಂದು ಮಾತ್ರ ಭಾವಿಸುವುದು ತಪ್ಪು. ಅದು ನಮ್ಮ ಸ್ವಾತಂತ್ರ್ಯವನ್ನು, ನಮ್ಮ ಹಕ್ಕುಗಳನ್ನು ಹೇಗೆ ಬಳಸಬೇಕು, ಹೇಗೆ ರಕ್ಷಿಸಬೇಕು ಮತ್ತು ಹೇಗೆ ಮುಂದಿನ ಪೀಳಿಗೆಗೆ ದಾಟಿಸಬೇಕು ಎಂದು ತಿಳಿಸುವ ಒಂದು ಯೂಸರ್ ಮ್ಯಾನ್ಯುಯಲ್. ನಮ್ಮ ದೈನಂದಿನ ಜೀವನಕ್ಕೆ, ನಮ್ಮ ಹಕ್ಕುಗಳಿಗೆ ಮತ್ತು ನಮ್ಮ ಕರ್ತವ್ಯಗಳಿಗೆ ಅದೊಂದು ಅತ್ಯಂತ ಪ್ರಾಯೋಗಿಕ ಮಾರ್ಗದರ್ಶಿ. ನಮ್ಮ ಸ್ವಾತಂತ್ರ್ಯವನ್ನ ಒಂದು ಸುಂದರ ತೋಟದಂತೆ ಕಲ್ಪಿಸಿಕೊಳ್ಳಿ. ಆ ತೋಟವನ್ನ ನಾವು ಪ್ರತಿದಿನ ಪೋಷಿಸಬೇಕು. ಅದಕ್ಕೆ ಪ್ರತಿದಿನ ನ್ಯಾಯದ ನೀರು, ಸ್ವಾತಂತ್ರ್ಯದ ಬೆಳಕು ಮತ್ತು ಭ್ರಾತೃತ್ವದ ಗೊಬ್ಬರವನ್ನ ಹಾಕ್ತಲೇ ಇರಬೇಕು. ಒಂದು ವೇಳೆ ನಾವು ಮೈಮರೆತ್ರೆ ದ್ವೇಷ,
ಅಸೂಯೆ ಮತ್ತು ಅಜ್ಞಾನದ ಕಳೆಗಳು ಬಹಳ ಸುಲಭವಾಗಿ ವೇಗವಾಟಿ ಬೆಳೆದು ಆ ಇಡೀ ತೋಟವನ್ನೇ ನಾಶ ಮಾಡಿಬಿಡ್ತವೆ. ಈ ತೋಟವನ್ನ ಕಾಪಾಡುವುದು ನಮ್ಮೆಲ್ಲರ ಜವಾಬ್ದಾರಿ. ಹಾಗಾದ್ರೆ ಗಣರಾಜ್ಯೋತ್ಸವ ಅಂದ್ರೆ ಏನು? ಅದು ಕೇವಲ ಜನವರಿ 26ರಂದು ನಡೆಯುವ ಒಂದು ದಿನದ ಆಚರಣೆಯಲ್ಲ. ಅದು ಪ್ರತಿದಿನ ಪ್ರತಿ ಕ್ಷಣ ನಡೆಯುವ ಒಂದು ಜೀವಂತ ಪ್ರಕ್ರಿಯೆ. ಭಯವಿಲ್ಲದೆ ಒಬ್ಬ ಹೆಣ್ಣುಮಗಳು ಶಾಲೆಗೆ ಕಾಲಿಟ್ಟಾಗ, ನ್ಯಾಯಯುತ ಚುನಾವಣೆ ನಡೆದು ನಮ್ಮ ಪ್ರತಿನಿಧಿಯನ್ನು ನಾವಾಯ್ಕೆ ಮಾಡಿದಾಗ, ನಿರ್ಭಯವಾಗಿ ನಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದಾಗ, ಆ ಪ್ರತಿ ಕ್ಷಣವೂ ಗಣರಾಜ್ಯದ ನಿಜವಾದ ಆಚರಣೆಯೇ. ಈ ಪ್ರಶ್ನೆಯನ್ನು ನಾವೆಲ್ಲರೂ ನಮ್ಮನ್ನು ನಾವೇ ಕೇಳ್ಕೊಳ್ಳೋಣ. ಆ ದಿನದ ಪರೇಡ್, ಧ್ವಜಾರೋಹಣ, ಸಿಹಿ ಹಂಚುವಿಕೆಯ ಆಚೆ ಆ ದಿನದ ನಿಜವಾದ ಆಳವಾದ ಅರ್ಥವಾದ್ರೂ ಏನು? ನಾವು ಯಾರಿಗೆ ಅಥವಾ ಯಾವುದಕ್ಕೆ ನಮ್ಮ ಗೌರವವನ್ನು, ನಮ್ಮ ಕೃತಜ್ಞತೆಯನ್ನು ಸಲ್ಲಿಸ್ತಿದ್ದೇವೆ? ನಾವು ಆಚರಿಸ್ತಿರುವುದು ಹೊರಗಿರುವ ಯಾವುದೇ ವಸ್ತು, ವ್ಯಕ್ತಿ ಅಥವಾ ವ್ಯವಸ್ಥೆಯನ್ನಲ್ಲ. ನಾವು ಆಚರಿಸ್ತಿರುವುದು ನಮ್ಮನ್ನೇ, ಈ ದೇಶದ ಪ್ರತಿಯೊಬ್ಬ ನಾಗರಿಕನ ಆತ್ಮವನ್ನು. ಏಕೆಂದರೆ ಗಣರಾಜ್ಯ ಎಂಬುದು ಕೇವಲ ಕಾಗದದಲ್ಲಿರುವ ಕಾನೂನಲ್ಲ, ಅದು ನಮ್ಮೆಲ್ಲರ ಒಳಗೆ ಜೀವಂತವಾಗಿರುವ ಚೈತನ್ಯ. ನೆನಪಿಡಿ, ನಾವು ಪ್ರತಿಯೊಬ್ಬರೂ ಈ ದೇಶದ ಗಣರಾಜ್ಯ.